ವೆಲ್ಕಮ್ ಟು ಜೋವಿ ಚಾನಲ್. ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಗರಿಗರಿಯಾದಂತಹ ಆನಿಯನ್ ಪಕೋಡ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣಂತೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ದೊಡ್ಡ ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ, 1 ಕಪ್ ಕಡಲೆ ಹಿಟ್ಟು, 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಫ್ರೈ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಈನೋ. ಇಲ್ಲಿ ನಾನು ಸೋಡಾನ ತೊಗೊಳ್ತಾ ಇಲ್ಲ ಫ್ರೆಂಡ್ಸ್, ಈನೋನ ಹಾಕ್ತಾಯಿದ್ದೀನಿ. ಇದು ಭಾಳ ಒಳ್ಳೆಯದು, ಯಾಕಂದರೆ ಎಷ್ಟೋ ಜನಕ್ಕೆ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ಈನೋ ಹಾಕೋದ್ರಿಂದ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ. ಎದೆಯಲ್ಲಿ ಒತ್ತೋದಾಗಿರ್ಬೋದು, ಉಳಿತೇಗು ಬರೋದು ಇರೋದಿಲ್ಲ. ಮತ್ತು ನೀರು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕೊಂಡು ಈಗ ಕಲಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಈನೋ ಹಾಕ್ತಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅಳತೆ ನೋಡಿಕೊಂಡು ಈರುಳ್ಳಿಯನ್ನು ಹಾಕೋಣಂತೆ. ಈ ಕನ್ಸಿಸ್ಟೆನ್ಸಿಗೆ ಬರೋ ಥರ ಕಲಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಈ ಹಿಟ್ಟನ್ನು ತುಂಬ ಹೊತ್ತು ಇಡಬಾರ್ದು, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ, ಪಕೋಡ ಚೆನ್ನಾಗಿ ಬರೋದಿಲ್ಲ. ಮತ್ತೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಇಟ್ಕೊಂಡಿರುವಂತಹ ಹಿಟ್ಟನ್ನು ಒಂದು ಹಾಕಿ ಚೆಕ್ ಮಾಡ್ತೀನಿ. ಈಗ ಎಣ್ಣೆ ಕಾದಿದೆ. ಈಗ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಈ ರೀತಿ ಪುಡಿ ಪುಡಿಯಾಗಿ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಪಕೋಡ ಬೋಂಡ ಅಲ್ಲ. ಆದ್ದರಿಂದ ಈ ರೀತಿ ಪುಡಿ ಪುಡಿಯಾಗಿ ಹಿಟ್ಟನ್ನು ಹಾಕಬೇಕು. ಇದು ಕಂದು ಬಣ್ಣ ಬರೋವರೆಗೂ ಒಂದು ಮಧ್ಯಮ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ನಿಮಗೆ ಕಾಣ್ತಾ ಇದೆ ಯಾವ ರೀತಿ ಕಂದು ಬಣ್ಣ ಬಂದಿದೆ ಅಂತ. ಈಗ ಇದು ಆಗಿದೆ. ಈಗ ಇದನ್ನು ಪಾತ್ರೆಗೆ ತಗೊಳ್ಳೋಣಂತೆ. ಅದೇ ರೀತಿ ಉಳಿದಿರೋದನ್ನೆಲ್ಲ ಮಾಡ್ಕೊಳ್ಳೋಣಂತೆ. ನೋಡಿ ಫ್ರೆಂಡ್ಸ್, ಕೇವಲ ಒಂದು ಈರುಳ್ಳಿಯಿಂದ ಇಷ್ಟೊಂದು ಪಕೋಡ ಆಗಿದೆ. ಮತ್ತು ಅತಿ ಸುಲಭದಲ್ಲಿ ಮಾಡಬಹುದಾದಂತಹ ಪಕೋಡ ಇದು. ಇದಕ್ಕೆ ಇನೋ ಹಾಕಿರೋದ್ರಿಂದ ಯಾವುದೇ ರೀತಿಯ ಉಳಿತೇಗು ಬರೋದಿಲ್ಲ. ರುಚಿ ರುಚಿಯಾದ ಗರಿಗರಿಯಾದ ಚಳಿಗಾಲದಲ್ಲಿ, ಅದರಲ್ಲಿಯೂ ಸಂಜೆ ಹೊತ್ತಿನ ಸ್ನ್ಯಾಕ್ಸಿಗೆ ರುಚಿಕರವಾದಂತಹ ಪಕೋಡ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮತ್ತು ಶೇರ್ ಮಾಡಿ.